ನಂದಿನಿ ಲೇಔಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ನಡೆದಂತ ಪ್ರಕರಣ. ಅವಘಡದಲ್ಲಿ ಭಾರಿ ದುರಂತ ತಪ್ಪಿದೆ. 50 ಯುವತಿಯರು ಜಸ್ಟ್ ಮಿಸ್ ಆಗಿದ್ದಾರೆ. ಅಗ್ನಿ ದುರಂತದಿಂದ 50 ಯುವತಿಯರು ಪಾರಾಗಿದ್ದೇ ಬಲು ರೋಚಕ ಆಯಿತು. ಪ್ರಾಣವನ್ನು ಲೆಕ್ಕಿಸದೆ ಬಿಲ್ಡಿಂಗ್ನ ಮೇಲಿಂದ ಯುವತಿಯರು ಹಾರಿದ್ರು. 4 ಅಂತಸ್ತಿನ ಕಟ್ಟಡದಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ ಯುವತಿಯರು. ಪಿಜಿಯಲ್ಲಿ ವಾಸವಾಗಿದ್ದ ಸುಮಾರು 50 ಮಂದಿ ಯುವತಿಯರು ಜೀವ ಉಳಿಸಿಕೊಳ್ಳೋದಕ್ಕೆ ಬಿಲ್ಡಿಂಗ್ನಿಂದ ಹಾರಿದ್ದಾರೆ. ಬೆಚ್ಚಿ ಬೀಳಿಸುವಂತಿದೆ ಯುವತಿಯರು ಜಂಪ್ ಮಾಡ್ತಾ ಇರುವಂತ ಈ ವಿಡಿಯೋ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ದುರಂತದಿಂದ ಎಲ್ಲರೂ ಪಾರಾಗಿದ್ದಾರೆ. ಒಂದು ವೇಳೆ ಯುವತಿಯರು ಅಲ್ಲಿಂದ ಜಂಪ್ ಮಾಡದೇ ಇದ್ದಿದ್ರೆ ಬಹಳ ದೊಡ್ಡ ಅನಾಹುತ ಆಗ್ತಾ ಇತ್ತು. ಎಲ್ಇಡಿ ಅಂಗಡಿಯಿಂದಲೇ ಅನಾಹುತ ಅಂತ ಪಿಜಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಂದಿನಿ ಲೇಔಟ್ನಲ್ಲಿ ಬೆಂಕಿ ತಗುಲಿದಂತಹ ಪ್ರಕರಣ ಇದು. ಎಲ್ಇಡಿ ಅಂಗಡಿಗೆ ಬೆಂಕಿ ಹೊತ್ಕೊಂಡಿದೆ. ಅಲ್ಲೇ ಇದ್ದಂತಹ ಪಿಜಿಗೂ ಕೂಡ ಬೆಂಕಿ ವ್ಯಾಪಿಸಿತ್ತು. 50 ಜನ ಹೆಣ್ಮಕ್ಳಿದ್ರು ಈ ಪಿಜಿಯಲ್ಲಿ. ಬೆಂಕಿ ಬೀಳ್ತಾ ಇದ್ದಂತೆ 50 ಜನ ಹೆಣ್ಣುಮಕ್ಕಳು ಬಿಲ್ಡಿಂಗ್ನಿಂದ ಜಂಪ್ ಮಾಡಿದ್ದಾರೆ. 4 ಅಂತಸ್ತಿನ ಕಟ್ಟಡ ಇದು. ಸಣ್ಣ ಪುಟ್ಟ ಗಾಯ ಆಗಿದೆ, ಆದರೆ ದುರಂತದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಜೀವ ಉಳಿಸಿಕೊಳ್ಳೋದಕ್ಕೆ 50 ಮಂದಿ ಯುವತಿಯರು ಬಿಲ್ಡಿಂಗ್ನಿಂದ ಹಾರಿರೋದು. 4 ಅಂತಸ್ತಿನ ಕಟ್ಟಡದಿಂದ ಜಿಗಿದು ಜೀವ ಉಳಿಸಿಕೊಂಡಿದ್ದಾರೆ. ಕಳೆದ ರಾತ್ರಿ ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬ್ಲೂ ಲೀಫ್ ಎಂಬುವಂತಹ LED ತಯಾರಕ ಅಂಗಡಿ ಏನಿದೆ, ಆ ಒಂದು ಅಂಗಡಿಗೆ ಬೆಂಕಿ ಬಿದ್ದಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ಘಟನಾ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದು ನಂದಿನಿ ಲೇಔಟ್ನ ಬ್ಲೂ ಲೀಫ್ LED ಡಿಸ್ಪ್ಲೇ ಅಂಗಡಿ. ಇದು ಕಳೆದ ರಾತ್ರಿ ಈ ಒಂದು 12:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಘಟನೆಯಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿ ಮೌಲ್ಯದ ಆ LED ವಾಲ್ಗಳು ಏನಿತ್ತು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಘಟನೆಯಲ್ಲಿ ಒಂದು ಅಂಗಡಿ ಮುಂದೆ ನಿಲ್ಲಿಸಿದಂತಹ ಒಂದು ಬೈಕ್ ಜೊತೆಗೆ ಬೊಲೊರೋ ವಾಹನಕ್ಕೂ ಕೂಡ ಬೆಂಕಿ ತಗುಲಿರುವಂಥದ್ದು. ಇಲ್ಲಿ ಅದೃಷ್ಟದ ವಿಚಾರ ಅಂತಂದರೆ ಇದೇ ಒಂದು LED ಅಂಗಡಿಯ ಪಕ್ಕದಲ್ಲಿ ಒಂದು ಸುಮಾರು 50 ಜನ ಯುವತಿಯರು ವಾಸ ಮಾಡ್ತಾ ಇದ್ದಂಥ ಒಂದು PG ಕೂಡ ಇತ್ತು. ಈ ಒಂದು ಬೆಂಕಿ ಏನಿತ್ತು ಆ PGಗೂ ಕೂಡ ವ್ಯಾಪಿಸಿರುವಂಥದ್ದು. ಇಡೀ PG ಒಳಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಅದೃಷ್ಟವಶಾತ್ ಪ್ರಾರಂಭದ ಹಂತದಲ್ಲಿ ಆ 50 ಜನ ಯುವತಿಯರನ್ನು ಅಲ್ಲಿನ PG ಮಾಲೀಕ ಎಲ್ಲರನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾನೆ. ಹೀಗಾಗಿ ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ನೋಡ್ತಾ ಇರ್ಬೋದು, ಆ ಒಂದು PG ಏನು ಈ ಒಂದು LED ಡಿಸ್ಪ್ಲೇ ತಯಾರು ಮಾಡುವಂತಹ ಒಂದು ಏನು ಅಂಗಡಿ ಏನಿತ್ತು ಅದರ ಪಕ್ಕದಲ್ಲಿರುವಂಥ ಒಂದು PG ಇದು. ಸುಮಾರು 4 ಅಂತಸ್ತಿನ ಕಟ್ಟಡ ಇದು. ಈ ಒಂದು ಕಟ್ಟಡದಲ್ಲಿ ಸುಮಾರು 50ಕ್ಕೂ ಅಧಿಕ ಏನು PGಯಲ್ಲಿ ಯುವತಿಯರು ವಾಸವಾಗಿದ್ದರು. ಆದರೂ ಕೂಡ ಎಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಹಾನಿಯಾಗದೆ ಎಲ್ರಿಗೂ ಕೂಡ ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿರುವಂಥದ್ದು. ಆದರೆ ಈ ಒಂದು LED ಅಂಗಡಿ ಏನಿತ್ತು ಆ ಅಂಗಡಿಯಲ್ಲಿ ಸುಮಾರು 1 ಕೋಟಿಯ ವಸ್ತುಗಳಿದ್ವು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಅಂಗಡಿ ಮಾಲೀಕ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಹೀಗಾಗಿ ಆತ ಒಂದು ಬೃಹತ್ ಒಂದು ಕಟೌಟನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರ LED ವಾಲನ್ನು ಹಾಕಿಸಿದ್ರು. ಅದು ಕೂಡ ಸಂಪೂರ್ಣವಾಗಿ 4 ಲಕ್ಷದ ಈ ಒಂದು LED ಕಟೌಟ್ ಕೂಡ ಸುಟ್ಟು ಸಂಪೂರ್ಣವಾಗಿ ಬೆಂಕಿಗೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಕಳೆದ ರಾತ್ರಿ ನಡೆದಂಥ ಒಂದು ಬೆಂಕಿ ಅವಘಡದಾಗಿ ಇಷ್ಟೆಲ್ಲ ಅನಾಹುತ ಆಗಿದೆ. ಆದರೆ ಅದೃಷ್ಟವಶಾತ್ ಏನೋ ಒಂದು PGಯಲ್ಲಿದ್ದಂಥ 50 ಯುವತರು ಯಾರಿಗೂ ಏನೂ ಕೂಡ ಆಗದೆ ಬದುಕುಳಿದಿರುವಂಥದ್ದು. ಸದ್ಯಕ್ಕೆ ಎಲ್ಲರನ್ನೂ ಕೂಡ ಬೇರೆ PGಗೆ ಶಿಫ್ಟ್ ಮಾಡಿ ಅಲ್ಲಿನ ಮಾಲೀಕ ಅವರನ್ನು ನೋಡ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾರಿಗೂ ಕೂಡ ಹಾನಿಯಾಗಿಲ್ಲ. ಆದರೆ ಕೋಟ್ಯಂತರ ರೂಪಾಯಿ ಮೌಲ್ಯದ ವಸ್ತುಗಳು ಮಾತ್ರ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.